ಕಾನ್ಸ್ಟಿಟ್ಯೂಷನ್ ಬರೆದವ್ರು ಯಾರು? ಅಂಬೇಡ್ಕರ್ ಅವರು. ಅವ್ರು ಯಾವ ಜಾತಿ ಸೇರಿದ್ರು? ಮೇಲ್ಜಾತಿಯಿಂದ ಬಂದಿರಲಿಲ್ಲ ಅವರು. ಈಗ ನಿಮ್ಮಲ್ಲಿ ಒಬ್ಬರು ಮೆಂಬರ್ ಆಗಿದ್ರಲ್ಲ, ರತ್ನಪ್ಪ ಧರ್ಮಪ್ಪ ಕುಂಬಾರ, ಅವರು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಆಮೇಲೆ ರಚನಾ ಸಭೆ ಮೆಂಬರ್ ಆಗಿದ್ರು. ಅವ್ರು ಯಾವ ಜಾತಿಯವರು? ಕುಂಬಾರರು. ನೋಡಿ, ಎದೆ ತಟ್ಕೊಂಡು ಹೇಳಬೇಕು. ಅದರಿಂದ ವಿದ್ಯೆ ಇದೆಯಲ್ಲ, ಯಾರ ಅಪ್ಪನ ಮನೆ ಸೊತ್ತಲ್ಲ. ಅದು ಒಂದು ಕಾಲ ಹಿಂಗೆ ಹೇಳಿ 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 ಜನರ ದಾರಿ ತಪ್ಪಿಸಿ ಮಾಡಿದ್ರು. ಈಗ ನೋಡಿ, ಒಂದು ವೇಳೆ ನಾನು ಲಾಯರ್ ಆಗಿರಲಿಲ್ಲ ಅಂತ ಇಟ್ಕೊಳ್ಳೋಣ, ಚೀಫ್ ಮಿನಿಸ್ಟರ್ ಆಗಕ್ಕೆ ಸಾಧ್ಯ ಆಯ್ತಿತ್ತ? ಆಯ್ತಿತ್ತ? ನಮ್ಮಪ್ಪ ಓದಿಸೋದ್ರಿಂದ ನಾನು ಲಾಯರ್ ಆದೆ. ನನ್ನ ತಮ್ಮದಿರಿಬ್ರು ಓದಲೇ ಇಲ್ಲ, ಶಾಲೆಗೆ ಹೋಗ್ಲಿಲ್ಲ. ನಮ್ಮ ಅಕ್ಕದಿರಿಬ್ರು ಓದಲೇ ಇಲ್ಲ, ಶಾಲೆಗೆ ಹೋಗ್ಲಿಲ್ಲ. ನಮ್ಮ ಅಣ್ಣ ಮಾತ್ರ 4ನೇ ತರಗತಿವರೆಗೂ ಓದಿದ್ದ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಅದಕ್ಕೆ ನಾರಾಯಣ್ ಗುರುಗಳು ಗೊತ್ತಿರಬೇಕಲ್ಲ ನಿಮಗೆ. ನಾರಾಯಣ್ ಗುರು ಕೇರಳದವರು. ಅವರು ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಈಡಿಗ ಈಳವ ಜಾತಿ ಸೇರಿದವರು. ಅವರು ಒಂದೇ ಧರ್ಮ, ಒಂದೇ ಜಾತಿ, ಒಂದೇ ದೇವರು ಅಂತ ಪ್ರತಿಪಾದನೆ ಮಾಡ್ತಾರೆ. ಯಾವ ದೇವಸ್ಥಾನಕ್ಕೆ ಸೇರಿಸ್ಬಿಡ್ತೀನಿಲ್ಲ. ಅವರು ಅಸ್ಪೃಶ್ಯರಾಗಿದ್ದರು. ಕೇರಳದಲ್ಲಿ ಈಳವ ಜಾತಿಯವರು ಅಸ್ಪೃಶ್ಯರಾಗಿದ್ದರು. ಅವ್ರನ್ನ ದೇವಸ್ಥಾನದೊಳಗಡೆ ಸೇರಿಸ್ಬಿಡ್ತಿರ್ಲಿಲ್ಲ. ಅದಕ್ಕೆ ನಾರಾಯಣ ಗುರುಗಳು ಏನು ಹೇಳಿದ್ರು ಅಂತಂದ್ರೆ, ನೀವು ಯಾವ ದೇವಸ್ಥಾನದಲ್ಲಿ ನಿಮ್ಮ ಒಳಗಡೆ ಬಿಡಲ್ಲ, ಆ ದೇವಸ್ಥಾನಕ್ಕೆ ಹೋಗಲೇಬೇಡಿ, ನಿಮ್ದೇ ದೇವಸ್ಥಾನ ಮಾಡ್ಕೊಳ್ಳಿ, ನೀವೇ ಪೂಜಾರಿಗಳಾಗಿ. ಅಲ್ಲೋ, ಬಹಳ ಸುಲಭ ಅಲ್ಲ? ನೋಡಿ ಎಂತ ಇದನ್ನ ಉಪಾಯ ಹುಡುಕಿ ಕೊಟ್ಟಿದ್ದಾರೆ ನಮಗೆ. ನೀವೇ ದೇವಸ್ಥಾನ ಮಾಡ್ಕೊಳ್ಳಿ, ನಿಮ್ಮ ದೇವಸ್ಥಾನ. ಯಾವ ದೇವಸ್ಥಾನದಲ್ಲಿ ನಿಮಗೆ ಪ್ರವೇಶ ಇಲ್ಲ, ಆ ದೇವಸ್ಥಾನಗಳಿಗೆ ಹೋಗಲೇಬೇಡಿ, ನಿಮ್ಮದೇ ದೇವಸ್ಥಾನ ಮಾಡ್ಕೊಳ್ಳಿ, ನೀವೇ ಪೂಜೆ ಮಾಡಿ. ಇದನ್ನು ಮಾಡಿದವರು ಯಾರು? ನಾರಾಯಣ್ ಗುರು. ಇಡೀ ಕೇರಳದಲ್ಲಿ ಮತ್ತು ಕೋಸ್ಟಲ್ ಏರಿಯಾ ಕರ್ನಾಟಕದಲ್ಲಿ, ಉತ್ತರ ಕನ್ನಡ ಜಿಲ್ಲೆಯವರೆಗೆ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ, ಇಲ್ಲೆಲ್ಲ ಮಾಡಿದ್ರು ಅಂತಕ್ಕಂಥದ್ದನ್ನು ನಾವು ಇವತ್ತು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಶಿಕ್ಷಣವೇ ನಿಮಗೆ ಸ್ವಾತಂತ್ರ್ಯ ತಂದು ಕೊಡ್ತಕ್ಕಂಥ ಕೆಲಸ. ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಶಿಕ್ಷಣ ಭಾಳ ಮುಖ್ಯ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಶ್ರೀನಿವಾಸ್ ಅವರು ಕೆಲವು ಬೇಡಿಕೆಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಆ ಬೇಡಿಕೆಗಳಿಗೆಲ್ಲ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ಈಗ ಇವರು BDAನವರು ಸೈಟ್ ಕೊಟ್ಟಿದ್ದಾರೆ, ಅದಕ್ಕೆ ದುಡ್ಡು ಕೊಡಬೇಕು, ಅನುದಾನ ಕೊಡಬೇಕು ಅಂತ ಹೇಳಿದ್ದೀರಿ. ಅದಕ್ಕೆ ಅನುದಾನ ಕೊಡೋಣ. ಮತ್ತು ಕುಂಬಾರರ ಸಂಘದ, ಆಮೇಲೆ ಕುಂಬಾರ ಜನಾಂಗದ ಅಭಿವೃದ್ಧಿ ನಿಗಮ ಆಗಿದೆ, ಅದು ಇನ್ನೂ ಕೂಡ ರಿಜಿಸ್ಟ್ರೇಷನ್ ಆಗಿಲ್ಲ ಅಲ್ವಾ? ಆ ರಿಜಿಸ್ಟ್ರೇಷನ್ ಮಾಡಿಸಿ ಅದಕ್ಕೂ ಕೂಡ ಅನುದಾನವನ್ನು ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಎಷ್ಟ ಕೊಡ್ತೀನಿ ಬಿಡಪ್ಪ, ನೀನು ಕೊಡ, ಬೇರೆಯವ್ರಿಗೆಲ್ಲ ಕೊಡ. ಸರ್ವಜ್ಞ ಇದಾರಲ್ಲ, ಸರ್ವಜ್ಞ ಯಾರು ಮಾಡಿದವರು? ಮತ್ತೆ ಅದನ್ನು ಡೆವಲಪ್ ಮಾಡ್ತಕ್ಕಂಥ ಕೆಲಸ ಮಾಡೋಣ. ಪ್ರಾಧಿಕಾರ ಮಾಡಿದವ್ರಿಗೆ ಡೆವಲಪ್ ಮಾಡೋಕ್ಕಾಗೋದಿಲ್ವಾ? ನಿಮ್ಮ ಜನಾಂಗದವರಿಗೆ ಏನಪ್ಪ ಅಂತಂದ್ರೆ, ಸರ್ವಜ್ಞನಂತ ಒಬ್ಬ ವ್ಯಕ್ತಿಯನ್ನ ಸಮಾಜಕ್ಕೆ ಕೊಟ್ರಲ್ಲ, ಅದು ಹೆಮ್ಮೆ ಪಡ್ತಕ್ಕಂಥ ವಿಚಾರ ಅಂತಕ್ಕಂಥ ಮಾತು.
ಅಲ್ವಾ? ನನಗೆ ಸಮಯ ಇಲ್ಲ, ಇನ್ನು ಮಾತಾಡಬೇಕು ಅನ್ಕೊಂಡಿದ್ದೆ. ಇಲ್ಲ ಇಲ್ಲ, 3 ಗಂಟೆಗೇನೆ ಏರ್ಪೋರ್ಟ್ನಲ್ಲಿ ಇರಬೇಕು. ನಮ್ಮ ವೇಣುಗೋಪಾಲ್ ಅಂತ ಜನರಲ್ ಸೆಕ್ರೆಟರಿ ಇದಾರಲ್ಲ, ಅವರು ಕೇರಳದಿಂದ ಇಲ್ಲಿ ಬರ್ತಾ ಇದ್ದಾರೆ. ಇಲ್ಲಿಂದ ಏರ್ಪೋರ್ಟಿಂದ ಹೋಗ್ತಾರೆ ಏರೋಪ್ಲೇನ್ನಲ್ಲಿ. ಅದಕ್ಕೋಸ್ಕರ ಅವ್ರನ್ನ ಭೇಟಿ ಮಾಡೋಕ್ಕೋಸ್ಕರ ಹೋಗ್ಬೇಕು. ನಿಮಗೆ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನ ಸಹಕಾರವನ್ನ ಕೊಡುತ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. 75 ವರ್ಷ ಆಚರಣೆ ಮಾಡ್ತಾ ಇದ್ದೀರಿ. ಅದು ಇನ್ನೂ ನಿಮ್ಮ ಸಂಘ ಬೆಳೀಲಿ. ಕಾನ್ಸ್ಟಿಟ್ಯೂಷನ್ ಬರೆದವ್ರು ಯಾರು? ಅಂಬೇಡ್ಕರ್ ಅವರು. ಅವ್ರು ಯಾವ ಜಾತಿ ಸೇರಿದ್ರು? ಮೇಲ್ಜಾತಿಯಿಂದ ಬಂದಿರಲಿಲ್ಲ ಅವರು. ಈಗ ನಿಮ್ಮಲ್ಲಿ ಒಬ್ಬರು ಮೆಂಬರ್ ಆಗಿದ್ರಲ್ಲ, ರತ್ನಪ್ಪ ಧರ್ಮಪ್ಪ ಕುಂಬಾರ, ಅವರು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಆಮೇಲೆ ರಚನಾ ಸಭೆ ಮೆಂಬರ್ ಆಗಿದ್ರು. ಅವ್ರು ಯಾವ ಜಾತಿಯವರು? ಕುಂಬಾರರು. ನೋಡಿ, ಎದೆ ತಟ್ಕೊಂಡು ಹೇಳಬೇಕು. ಅದರಿಂದ ವಿದ್ಯೆ ಇದೆಯಲ್ಲ, ಯಾರ ಅಪ್ಪನ ಮನೆ ಸೊತ್ತಲ್ಲ. ಅದು ಒಂದು ಕಾಲ ಹಿಂಗೆ ಹೇಳಿ 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 ಜನರ ದಾರಿ ತಪ್ಪಿಸಿ ಮಾಡಿದ್ರು. ಈಗ ನೋಡಿ, ಒಂದು ವೇಳೆ ನಾನು ಲಾಯರ್ ಆಗಿರಲಿಲ್ಲ ಅಂತ ಇಟ್ಕೊಳ್ಳೋಣ, ಚೀಫ್ ಮಿನಿಸ್ಟರ್ ಆಗಕ್ಕೆ ಸಾಧ್ಯ ಆಯ್ತಿತ್ತಾ? ಆಯ್ತಿತ್ತಾ? ನಮ್ಮಪ್ಪ ಓದಿಸಿದ್ರಿಂದ ನಾನು ಲಾಯರ್ ಆದೆ. ನನ್ನ ತಮ್ಮದಿರಿಬ್ರು ಓದಲೇ ಇಲ್ಲ, ಶಾಲೆಗೆ ಹೋಗ್ಲಿಲ್ಲ. ನಮ್ಮ ಅಕ್ಕದಿರಿಬ್ರು ಓದಲೇ ಇಲ್ಲ, ಶಾಲೆಗೆ ಹೋಗ್ಲಿಲ್ಲ. ನಮ್ಮ ಅಣ್ಣ ಮಾತ್ರ 4ನೇ ತರಗತಿವರೆಗೂ ಓದಿದ್ದ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಅದಕ್ಕೆ ನಾರಾಯಣ್ ಗುರುಗಳು ಗೊತ್ತಿರಬೇಕಲ್ಲ ನಿಮಗೆ. ನಾರಾಯಣ್ ಗುರು ಕೇರಳದವರು. ಅವರು ಶಿಕ್ಷಣಕ್ಕೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಈಡಿಗ ಈಳವ ಜಾತಿ ಸೇರಿದವರು. ಅವರು ಒಂದೇ ಧರ್ಮ, ಒಂದೇ ಜಾತಿ, ಒಂದೇ ದೇವರು ಅಂತ ಪ್ರತಿಪಾದನೆ ಮಾಡ್ತಾರೆ. ಯಾವ ದೇವಸ್ಥಾನಕ್ಕೆ ಸೇರಿಸ್ಬಿಡ್ತಿರ್ಲಿಲ್ಲ. ಅವರು ಅಸ್ಪೃಶ್ಯರಾಗಿದ್ದರು. ಕೇರಳದಲ್ಲಿ ಈಳವ ಜಾತಿಯವರು ಅಸ್ಪೃಶ್ಯರಾಗಿದ್ದರು. ಅವ್ರನ್ನ ದೇವಸ್ಥಾನದೊಳಗಡೆ ಸೇರಿಸ್ಬಿಡ್ತಿರ್ಲಿಲ್ಲ. ಅದಕ್ಕೆ ನಾರಾಯಣ್ ಗುರುಗಳು ಏನು ಹೇಳಿದ್ರು ಅಂತಂದ್ರೆ, ನೀವು ಯಾವ ದೇವಸ್ಥಾನದಲ್ಲಿ ನಿಮ್ಮ ಒಳಗಡೆ ಬಿಡಲ್ಲ, ಆ ದೇವಸ್ಥಾನಕ್ಕೆ ಹೋಗಲೇಬೇಡಿ, ನಿಮ್ದೇ ದೇವಸ್ಥಾನ ಮಾಡ್ಕೊಳ್ಳಿ, ನೀವೇ ಪೂಜಾರಿಗಳಾಗಿ. ಅಲ್ವ? ಬಹಳ ಸುಲಭ ಅಲ್ಲ? ನೋಡಿ ಎಂತ ಇದನ್ನ ಉಪಾಯ ಹುಡುಕಿ ಕೊಟ್ಟಿದ್ದಾರೆ ನಮಗೆ. ನೀವೇ ದೇವಸ್ಥಾನ ಮಾಡ್ಕೊಳ್ಳಿ, ನಿಮ್ಮ ದೇವಸ್ಥಾನ. ಯಾವ ದೇವಸ್ಥಾನದಲ್ಲಿ ನಿಮಗೆ ಪ್ರವೇಶ ಇಲ್ಲ, ಆ ದೇವಸ್ಥಾನಗಳಿಗೆ ಹೋಗಲೇಬೇಡಿ, ನಿಮ್ಮದೇ ದೇವಸ್ಥಾನ ಮಾಡ್ಕೊಳ್ಳಿ, ನೀವೇ ಪೂಜೆ ಮಾಡಿ. ಇದನ್ನು ಮಾಡಿದವರು ಯಾರು? ನಾರಾಯಣ್ ಗುರು. ಇಡೀ ಕೇರಳದಲ್ಲಿ ಮತ್ತು ಕೋಸ್ಟಲ್ ಏರಿಯಾ ಕರ್ನಾಟಕದಲ್ಲಿ, ಉತ್ತರ ಕನ್ನಡ ಜಿಲ್ಲೆವರೆಗೆ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ, ಇಲ್ಲೆಲ್ಲ ಮಾಡಿದ್ರು ಅಂತಕ್ಕಂಥದ್ದನ್ನು ನಾವು ಇವತ್ತು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಶಿಕ್ಷಣವೇ ನಿಮಗೆ ಸ್ವಾತಂತ್ರ್ಯ ತಂದು ಕೊಡ್ತಕ್ಕಂಥ ಕೆಲಸ. ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಶಿಕ್ಷಣ ಭಾಳ ಮುಖ್ಯ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಶ್ರೀನಿವಾಸ್ ಅವರು ಕೆಲವು ಬೇಡಿಕೆಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಆ ಬೇಡಿಕೆಗಳಿಗೆಲ್ಲ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ಈಗ ಇವರು BDAನವರು ಸೈಟ್ ಕೊಟ್ಟಿದ್ದಾರೆ, ಅದಕ್ಕೆ ದುಡ್ಡು ಕೊಡಬೇಕು, ಅನುದಾನ ಕೊಡಬೇಕು ಅಂತ ಹೇಳಿದ್ದೀರಿ. ಅದಕ್ಕೆ ಅನುದಾನ ಕೊಡೋಣ. ಮತ್ತು ಕುಂಬಾರರ ಸಂಘದ, ಆಮೇಲೆ ಕುಂಬಾರ ಜನಾಂಗದ
ಅಭಿವೃದ್ಧಿ ನಿಗಮ ಆಗಿದೆ, ಅದು ಇನ್ನೂ ಕೂಡ ರಿಜಿಸ್ಟ್ರೇಷನ್ ಆಗಿಲ್ಲ ಅಲ್ವಾ? ಆ ರಿಜಿಸ್ಟ್ರೇಷನ್ ಮಾಡಿಸಿ ಅದಕ್ಕೂ ಕೂಡ ಅನುದಾನವನ್ನು ಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಎಷ್ಟ ಕೊಡ್ತೀನಿ ಬಿಡಪ್ಪ, ನೀನು ಕೊಡ, ಬೇರೆಯವ್ರಿಗೆಲ್ಲ ಕೊಡ. ಸರ್ವಜ್ಞ ಇದಾರಲ್ಲ, ಸರ್ವಜ್ಞ ಯಾರು ಮಾಡಿದವರು? ಮತ್ತೆ ಅದನ್ನ ಡೆವಲಪ್ ಮಾಡ್ತಕ್ಕಂಥ ಕೆಲಸ ಮಾಡೋಣ. ಪ್ರಾಧಿಕಾರ ಮಾಡಿದವ್ರಿಗೆ ಡೆವಲಪ್ ಮಾಡೋಕ್ಕಾಗಲ್ದಿಲ್ವಾ? ನಿಮ್ಮ ಜನಾಂಗದವರಿಗೆ ಏನಪ್ಪಾ ಅಂತಂದ್ರೆ, ಸರ್ವಜ್ಞನಂತ ಒಬ್ಬ ವ್ಯಕ್ತಿಯನ್ನ ಸಮಾಜಕ್ಕೆ ಕೊಟ್ರಲ್ಲ, ಅದು ಹೆಮ್ಮೆ ಪಡ್ತಕ್ಕಂಥ ವಿಚಾರ ಅಂತಕ್ಕಂಥ ಮಾತು ಅಲ್ವಾ? ನನಗೆ ಸಮಯ ಇಲ್ಲ, ಇನ್ನೂ ಮಾತಾಡಬೇಕು ಅನ್ಕೊಂಡಿದ್ದೆ. ಇಲ್ಲ 3 ಗಂಟೆಗೇನೆ ಏರ್ಪೋರ್ಟ್ನಲ್ಲಿ ಇರಬೇಕು. ನಮ್ಮ ವೇಣುಗೋಪಾಲ್ ಅಂತ ಜನರಲ್ ಸೆಕ್ರೆಟರಿ ಇದಾರಲ್ಲ, ಅವರು ಕೇರಳದಿಂದ ಇಲ್ಲಿ ಬರ್ತಾ ಇದ್ದಾರೆ. ಇಲ್ಲಿಂದ ಏರ್ಪೋರ್ಟಿಂದ ಹೋಗ್ತಾರೆ ಏರೋಪ್ಲೇನ್ನಲ್ಲಿ. ಅದಕ್ಕೋಸ್ಕರ ಅವ್ರನ್ನ ಭೇಟಿ ಮಾಡೋಕ್ಕೋಸ್ಕರ ಹೋಗ್ಬೇಕು. ನಿಮಗೆ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನ ಸಹಕಾರವನ್ನ ಕೊಡುತ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. 75 ವರ್ಷ ಆಚರಣೆ ಮಾಡ್ತಾ ಇದ್ದೀರಿ. ಅದು ಇನ್ನೂ ನಿಮ್ಮ ಸಂಘ ಬೆಳೀಲಿ, ದೀರ್ಘಕಾಲ ಇರಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.